ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭಾನ್ವಿ ಆರ್ಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಓಣಂ ಸ್ಪೆಷಲ್ ರಂಗೋಲಿಯ ಬಿಹೈಂಡ್ ಸೀನ್ಸ್ ಬಗ್ಗೆ ಮಾತಾಡುವ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಚಾನಲ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಶಾರ್ಟ್ ವಿಡಿಯೋ. ಸೊ ಈ ಶಾರ್ಟ್ ವಿಡಿಯೋ ಬರೀ 30 ಸೆಕೆಂಡ್ಸಲ್ಲಿ ಮುಗಿದೋಗುತ್ತೆ. ಬಟ್ ಈ ವಿಡಿಯೋ ಕಂಪ್ಲೀಟ್ ಮಾಡಲಿಕ್ಕೆ ನನಗೆ ಅರೌಂಡ್ 1 ಅವರ್ ಬೇಕಾಯಿತು. ಸೊ 1 ಅವರ್ ಯಾಕೆ ತಗೊಂತು ಅಂದರೆ ಈ ಫ್ಲವರ್ಸನ್ನೆಲ್ಲ ಬಿಡಿಸಬೇಕು. ಓಣಂ ರಂಗೋಲಿ ಬಿಡಿಸಲಿಕ್ಕೆ ನಮಗೆ ತುಂಬ ಫ್ಲವರ್ಸ್ ಬೇಕಾಗ್ತದೆ. ಬಟ್ ನಾನು ಫ್ಲವರ್ಸ್ ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ, ಬಿಕಾಸ್ ನಮ್ಮ ಮನೆ ಹತ್ರ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ ಮುಗಿದ ಮೇಲೆ ಕೊಟ್ಟಂಥ ಫ್ಲವರ್ಸ್ ಯೂಸ್ ಮಾಡಿ ರಂಗೋಲಿಯನ್ನು ಮಾಡಿದೆ. ನಾನು ತಂದಂಥ ಫ್ಲವರ್ಸ್ಗಳಲ್ಲಿ ಜಾಸ್ತಿಯಾಗಿ ಆರೆಂಜ್ ಆ್ಯಂಡ್ ಯೆಲ್ಲೋ ಕಲರ್ಸ್ ಇತ್ತು. ಆ್ಯಂಡ್ ಗ್ರೀನ್ ಲೀಫಿಂದ ನಾನು ಸರ್ಕಲನ್ನು ಡ್ರಾ ಮಾಡಿದೆ. ಸೊ ವೈಟ್ ಕಲರ್ ಬೇಕಿತ್ತು, ಬಟ್ ವೈಟ್ ಇರಲಿಲ್ಲ. ಸೊ ನಾನು ವೈಟ್ ಕಲರದ್ದು ರಂಗೋಲಿಯನ್ನೇ, ಸ್ಯಾಂಡ್ ರಂಗೋಲಿಯನ್ನು ಯೂಸ್ ಮಾಡಿದ್ದೇನೆ. ಸೊ ಫಸ್ಟಿಗೆ ಇಷ್ಟು ಪೋರ್ಷನ್ ಮಾಡುವಾಗ ನನಗೆ ಆರೆಂಜ್, ವೈಟ್ ಆ್ಯಂಡ್ ಗ್ರೀನ್ ನಾನು ಇಂಡಿಪೆಂಡೆನ್ಸ್ ಡೇ ರಿಲೇಟೆಡ್ ಮಾಡ್ತಿದ್ದೇನೇನೋ ಅಂತ ಫೀಲ್ ಆಯಿತು. ಬಟ್ ಇದು ಕಂಪ್ಲೀಟ್ ಆದಮೇಲೆ ಪರ್ಫೆಕ್ಟ್ ಓಣಂ ರಂಗೋಲಿ ಆಯಿತು. ಸೊ ನನ್ನ ಹತ್ರ ಇದೆ ಆರೆಂಜ್, ಗ್ರೀನ್, ಯೆಲ್ಲೋ ಆ್ಯಂಡ್ ಲೈಟ್ ಪಿಂಕ್ ಕಲರ್. ಆ್ಯಂಡ್ ನನಗೆ ಈ ಫೆಸ್ಟಿವಲ್ ಯಾಕೆ ಇಷ್ಟ ಅಂದರೆ ಇದರಲ್ಲಿರುವಂತಹ ಫ್ಲವರ್ ರಂಗೋಲಿ. ನನಗೆ ರಂಗೋಲಿ ಬಿಡಿಸೋದಂದರೆ ತುಂಬ ಇಷ್ಟ. ನಾನು ನಾರ್ಮಲ್ ಆಗಿ ಸ್ಯಾಂಡ್ ರಂಗೋಲಿ ಬಿಡಿಸೋದು, ಬಟ್ ಓಣಂ ಇರೋದ್ರಿಂದ ನಾವು ಫ್ಲವರ್ ರಂಗೋಲಿಯನ್ನು ಟ್ರೈ ಮಾಡ್ತಿದ್ದೇನೆ. ಸೊ ನಮ್ಮ ಫ್ಲವರ್ ರಂಗೋಲಿ ಕಂಪ್ಲೀಟ್ ಆದಮೇಲೆ ಓಣಂ ಸಾರಿಯಲ್ಲಿ ರೆಡಿ ಆಗಿಬಿಟ್ಟು ಶಾರ್ಟ್ ವಿಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಲೇ ಕೊಲ್ದೊಂದು ಮಾಡ್ಕೊಡು ಹಂಚ್ಕೊಂಡು ಬರ್ತದೆ. ಏನು ಮೂಲದೆ ರಿವರ್ಸ್ ವಿಡಿಯೋ ಮಾಡ್ತಾರೆ ಇತ್ತು ಹಚ್ಚದು. ಹಾಂ ಯಾವ ಐವರ್ ಯಾವ ಈಗ ಯಾವ ಹೋಲ್ತೀನಿ ಕೋಣ ಮೇಲೆ ವಿಡಿಯೋ ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರದೇ ಹವಾ. ನಾನ್ ಬಂದ್ಮೇಲೆ ನಂದೇ ಹವಾ. ಒಂದ್ ನಿಮಿಷ ಟಾಪ್ ಅಂಡ್ ಕಣಪ್ಪ, ಪ್ಲೇಸ್ ಚೇಂಜ್ ಮಾಡ್ಬಿಟ್ಟು. ಸೊ ನೆಕ್ಸ್ಟ್ ಮೀಟ್ ಆಗುವ ಕಮಿಂಗ್ ವೆಡ್ನೆಸ್ಡೇ ಇನ್ನೊಂದು ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.